ಆತ್ಮೀಯರು, ಈ ಭಾಗದ ಕ್ರಿಯಾಶೀಲ ಶಾಸಕರು, ಇಂದಿನ ಮಂತ್ರಿಗಳಾದ ಸನ್ಮಾನ್ಯ ಸಿ ಪಾಟೀಲ್ ಅವರೇ, ಇಂದಿನ ಸಚಿವರು, ಶಾಸಕರು, ಹಿರಿಯರಾದ ಮಾನ್ಯ PR ಯಾವಗಲ್ರವರೇ, ಹಿರಿಯರು, ಶಾಸಕರು, ನಮ್ಮ ಯೋಜನಾ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ PR ಪಾಟೀಲ್ರವರೇ, ಶಾಸಕ ಮಿತ್ರರಾದ ಸನ್ಮಾನ್ಯ NH ಪೂರ್ಣರೆಡ್ಡಿಯವರೇ, ಸನ್ಮಾನ್ಯ ರೈತ ಮುಖಂಡರಾದ ಬಸವರಾಜಪ್ಪನವರೇ, ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಧರ್ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ರೋಹನ್ ಅವರೇ, ನೆರೆದಿರ್ತಕ್ಕಂಥ ಎಲ್ಲ ರೈತ ಮುಖಂಡರೇ, ಈ ಭೂಮಿ ದಾನಿಗಳಿಬ್ಬರದಾರ, ಮಾನ್ಯ ದೇಸಾಯಿ ಗೌಡರು, ಮಾನ್ಯ ಸಲೀಂ ಅವರು, ನೆರೆದಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಸ್ನೇಹಿತರೇ, ಸುದ್ದಿ ಮಾಧ್ಯಮದ ಸಂಗಾತಿಗಳೇ, ರೈತ ಬಂಧುಗಳೇ, ಮೊಟ್ಟ ಮೊದಲು ನಮಗಾಗಿ, ರೈತರಿಗಾಗಿ ಹೋರಾಟ ಮಾಡ್ತಾ ಬಲಿದಾನವನ್ನು ಗೈಯಿರ್ತಕ್ಕಂಥ ಮಾನ್ಯ ವೀರಪ್ಪ ಕಡ್ಲಿಕೊಪ್ಪ ಅವ್ರಿಗೆ ಅತ್ಯಂತ ಗೌರವಪೂರ್ಣವಾಗಿರ್ತಕ್ಕಂಥ ನಮನಗಳನ್ನು ಹೇಳ್ತಾ, ಅದೇ ರೀತಿ ನವಲಗುಂದದಲ್ಲಿ ಅವತ್ತು ಅಸುನೀಗಿರ್ತಕ್ಕಂಥ ಬಸಪ್ಪ ಲಕ್ಕುಂಡಿ ಅವರಿಗೆ, ಹಾಗೂ ಆ ಸಂದರ್ಭದಲ್ಲಿ ಸಾಕಷ್ಟು ನೋವಿಗೆ ಒಳಗಾಗಿರ್ತಕ್ಕಂಥ ಎಲ್ಲ ರೈತ ಬಂಧುಗಳಿಗೆ, ರೈತ ಮುಖಂಡರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಗೌರವಪೂರ್ಣವಾಗಿರ್ತಕ್ಕಂಥ ನಮಸ್ಕಾರಗಳನ್ನು, ನಮನಗಳನ್ನು ಹೇಳ್ತಾ, ಇವತ್ತು ನಮ್ಮೆಲ್ಲರಿಗೆ ಒಂದು ರೀತಿ ಸಮಾಧಾನ ತಂದಿರತಕ್ಕಂಥ ದಿವಸ. ಯಾರು ನಮಗಾಗಿ ಹೋರಾಟ ಮಾಡಿದ್ದು, ನಾವು ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. 45 ವರ್ಷದ ನಂತರ ನಾವು ಈ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡೋದಕ್ಕೆ ಪರಿಣಾಮಕಾರಿ ಕೆಲಸವನ್ನು ಇವತ್ತು ಮಾಡಿದ್ದೇವೆ. ಈ ಕೆಲಸ ಮಾಡೋದಕ್ಕೆ ನಮಗೆ ಬಹಳ ಸಹಾಯ ಮಾಡಿರ್ತಕ್ಕಂಥ ಮಾನ್ಯ ದೇಸಾಯಿ ಗೌಡರಿಗೆ, ಸಲೀಂ ಅವರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆ. ಇನ್ನು ಬೇಗ 21ರೊಳಗೆ ಮಾಡಬೇಕು ಅಂತೇಳಿ ತಾವೆಲ್ಲ ಹೇಳುವಾಗ ಅದಕ್ಕೆ ಒಪ್ಪಿ ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ವಿ. ಅದು ರಾಜುಗೌಡರು, ದೇಸಾಯಿ ಗೌಡ್ರನ್ನ ಕರ್ಕೊಂಡ್ಬಂದಿರಲಿಲ್ಲ ಅಂದರೆ ಅದು ಸಾಧ್ಯನೇ ಆಗಿದೆ. ಬಂಧುಗಳೇ, ಇದು ಆಗಿರೋದಕ್ಕೆ ಎಲ್ಲರ ಮನಸ್ಸೇನಿತ್ತು, ಆ ಮನಸ್ಸು ಈ ಕೆಲಸ ಆಗಿದೆ, ಒಂದು ರೀತಿ ಸಮಾಧಾನ ಆಗಿದೆ. ಬಸವರಾಜಪ್ಪನವ್ರಿಗೆ ಹೇಳ್ತೀನಿ ನಾನು, ಯಾವಾಗಲವರು ನನ್ನ ಜೊತೆಗೆ ಸಹಮತಿಸ್ತಾರೆ ಅಂತೇಳಿ ಭಾವಿಸ್ತೀನಿ. ಇತಿಹಾಸ ಹಂಗಿಲ್ಲ ನೋಡಿರಿ, 45 ವರ್ಷದೊಳಗೆ ಇತಿಹಾಸ ತಪ್ಪು ಆಗಬಾರ್ದು. 21ನೇ ತಾರೀಕಿನ ನಂತರ ಒಂದು ವಾರ, ಅದ್ರಾಗ ಮೊದಲೇ 3-4 ದಿವಸ ಯಾರನ್ನೂ ಇಲ್ಲಿ ಒಳಗೆ ಬರೋಕ್ಕೆ ಬಿಡ್ತಿರಲಿಲ್ಲ. ಯಾವಾಗಲೂ ವಕೀಲರು ಎಲ್ಲಿದ್ದರು, ನಾವೆಲ್ಲಿದ್ವಿ, ನಮಗೆ ಊಟ ತೊಗೊಂಬರೋದಕ್ಕೆ ಒಬ್ಬ ಎತ್ತರನ್ನು ಶಿರೋಳ್ ಮಾಸ್ತರ್ ಹೆಂಗೆ ತಪ್ಪಿಸಿ ಪೊಲೀಸರ ಕಣ್ಣು ತಪ್ಪಿಸಿ ಊಟ ತಂದು ಕೊಡ್ತಿದ್ದ. ಅದು ನಾವು ಈ ಸಂದರ್ಭದೊಳಗೆ ನೆನಪು ಮಾಡ್ಕೊತೀವಿ. ನಮಗೆ ನಿಮ್ಮ ಬಗ್ಗೆ ಭಾಳ ಕೃತಜ್ಞತಾ ಭಾವ ಇದೆ. ಯಾಕಂದರೆ 3-4 ದಿವಸ ನಾವು ಎಲ್ಲ ರೈತರು ಕಂಗಾಲಾದಂಥ ಸ್ಥಿತಿಯೊಳಗೆ ತಾವು ಅವತ್ತು ಬಂದ್ರಿ. ನಾವು ಹೋರಾಟ ಮಾಡಿದ್ದು ಬಸವರಾಜಪ್ಪನವರೇ ಕೇವಲ
ಆ 1-1.5 ಸಾವಿರ ರೂಪಾಯಿ ಸೆಸ್ ಸಲುವಾಗಿ ಅಲ್ಲ, ರೈತರ ಸ್ವಾಭಿಮಾನವನ್ನು ಎತ್ತಿಡಬೇಕು. ರೈತರ ಹಲವಾರು ಕಾರಣಗಳಿಂದಾಗಿ ಆಕ್ರೋಶ ಇತ್ತು. ಆ ಸಿಟ್ಟು ಹೊಟ್ಟೆಗೆ ಇಟ್ಕೊಂಡಿವಿ ಅಂತಾರಲ್ಲ, ಹಂಗೆ ಸಿಟ್ಟು ಹೊಟ್ಟೆಗೆ ಇಟ್ಕೊಂಡಿದ್ವಿ. ಯಾವ ರೈತ ಹೋದರೂ ಸಹಿತ ಬ್ರಿಟಿಷರಿದ್ದಾಗ ನಮಗೆ ಗೌರವ ಕೊಡ್ತಿದ್ರು ರೈತರಿಗೆ. ಅವಾಗಿನ ಅಧಿಕಾರಿಗಳು ಏನು ಲೇ ದೋತ್ರ ನೋಡಿದರೆ ಒಂದು ನಮೂನಿ ಮಾತಾಡ್ತಿದ್ರು. ಅಂಥ ಸಂದರ್ಭದೊಳಗೆ ಈ ಹೋರಾಟದ ಮುಖಾಂತರ ರೈತರು ಬಂದ್ರೆ ಮುಂದೆ 5 ವರ್ಷ ಯಾವ ಅಧಿಕಾರಿ IAS ಇರಲಿ, IPS ಇರಲಿ, ಅವ್ನು KS ಇರಲಿ, ಬೇಕಾದವಿರಲಿ, ಬಾ ಯಜಮಾನ ಅಂಥೇಳಿ ಹೇಳುವ ಆ ಮಾನಸಿಕ ಮಟ್ಟಕ್ಕೆ ಈ ಚಳವಳಿ ಒಂದು ಕ್ರಾಂತಿಯನ್ನು ಮಾಡ್ತು. ಬಹುಶಃ ರುದ್ರಪ್ಪನವರಾಗಲಿ, ನಂಜುಂಡಸ್ವಾಮಿಯವರಾಗಲಿ ರೈತ ಹೋರಾಟಗಳಲ್ಲಿ ಅಷ್ಟು ಎತ್ತರಕ್ಕೆ ಬರೋದಕ್ಕೆ ಯಾರಾದರೂ ವಾತಾವರಣ ಸೃಷ್ಟಿ ಮಾಡಿದರೆ ಅದು ನವಲಗುಂದದ ಬಂಡಾಯ ಅಂತ ಹೇಳಿದರೆ ಅತಿಶಯೋಕ್ತಿ ಆಗುತ್ತೆ. ಅದರ ಮುಖಾಂತರ ಸಾಕಷ್ಟು ಬದಲಾವಣೆಗಳು ಬಂದು ನೋಡಿ. ಅಷ್ಟಾಗಿಯೂ ಇವತ್ತು ನಾವು ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಹಕ್ಕಿಗೆ, ಮಾದಾಯಿ ತಿರುವಿನ ಹಕ್ಕಿಗೆ ನಿಮ್ಮ ನರಗುಂದೊಳಗನ್ನು ನಾನು ಘೋಷಣೆ ಮಾಡಿ ಹೋಗಿದ್ದೆ. ಅವತ್ತು ನಾನು ಜಲಸಂಪನ್ಮೂಲ ಸಚಿವ. ಇದಕ್ಕೆ ಏನು ತಾಂತ್ರಿಕವಾಗಿ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ವಿ, ಅದನ್ನು ಮಾಡಿದ್ವಿ. ಆದರೆ ಇವತ್ತಿನವರೆಗೂ ಅನುಮತಿ ಸಿಕ್ಕಿಲ್ಲ. ನಾವು ಇದರೊಳಗೆ CC ಪಾಟೀಲರು ತಪ್ಪು ಭಾವಿಸೋದಕ್ಕೆ ಕಾರಣ ಇಲ್ಲ, ರಾಜಕಾರಣ ಬೆರೆಸೋದಿಲ್ಲ. ಆದರೆ ನಾನು ವಿನಂತಿ ಮಾಡ್ತೀನಿ, ಈ ಕಳಸಾ ಬಂಡೂರು ವಿಚಾರದಲ್ಲಿ ಇರ್ತಕ್ಕಂಥ ಏನದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಐತಿ, ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ಗೆ ಆ ಸಭೆಯೊಳಗೆ ಆ ವಿಷಯಕ್ಕೆ ಬಂದರೆ ಅದನ್ನು ಇಲ್ಲ ಅಂತ ಅನ್ನೋದಕ್ಕೆ ಆಗೋದಿಲ್ಲ. ಅದಕ್ಕೆ ಆ ವಿಷಯನ ಮುಂದೆ ಹಾಕಿಬಿಡ್ತಾರೆ, ಅಥವಾ ಆ ವಿಷಯಕ್ಕೆ ಬಂದಾಗ ಆ ಮೀಟಿಂಗನ್ನು ಬರ್ಖಾಸ್ತು ಮಾಡ್ತಾರೆ. ಅದು ಆಗಬಾರ್ದು. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಮೋದಿಯವರಲ್ಲಿ ವಿನಂತಿ ಮಾಡ್ತೀನಿ, ಸರ್ಕಾರದ ಪರವಾಗಿ ಜೋಶಿಯವರಲ್ಲಿ ವಿನಂತಿ ಮಾಡ್ತೀನಿ, ನಮಗೆ ಅನುಮತಿ ಕೊಡಿಸಿ ಬೇಗ ನಾವು ಕಾರ್ಯಕ್ರಮವನ್ನು ಚಾಲು ಮಾಡ್ತೀವಿ. ಇದು ಒಂದೇ ಅಲ್ಲ, ನಮ್ಮ ರೈತರಿಗೆ ಇವತ್ತೂ ಅನ್ಯಾಯಗಳು ಅದೇ ಸರಣಿ ಸಾಲಿನೊಳಗೆ ಹೊರಟವು. 2014 ನಮಗೆ ಈಗಾಗಲೇ 2014 ಬ್ರಿಜೇಶ್ ಕುಮಾರ್ ಅವಾರ್ಡ್ KWDT 2 ಅಂತ ಏನಂತೀವಿ, ಕೃಷ್ಣಾ B ಸ್ಕೀಮಿನ ಸರ್ಪ್ಲಸ್ ವಾಟರ್ ಏನಂತೀವಿ, ಅದಕ್ಕಾಗಿ ಈಗಾಗಲೇ 5 ತೀರ್ಪು ಬಂದಿದೆ. ಆದರೆ ಆ 5 ತೀರ್ಪನ್ನು ಪ್ರಕಟ ಮಾಡಬೇಕು, ಅದನ್ನು ಘೋಷಣೆ ಮಾಡಬೇಕು. ನಮ್ಮ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ನೊಳಗೆ ಸೆಕ್ಷನ್ 6 ಪ್ರಕಾರ ಅದು ನೋಟಿಫಿಕೇಷನ್ ಆಗಬೇಕಾದದ್ದು ಕಡ್ಡಾಯ. ಆದಾಗ್ಯೂ ಇವತ್ತಿನವರೆಗೆ ಸುಮಾರು 10 ವರ್ಷಕ್ಕಿಂತ ಹೆಚ್ಚು ಕಾಲ ಕಳೆದು ಹೋದರೂ ಸಹಿತ ಅದು ಸಾಧ್ಯ ಆಗಿಲ್ಲ. ಅದು ಸಹಿತ ತಕ್ಷಣ ಕೇಂದ್ರ ಸರ್ಕಾರ ಅದನ್ನು ಪ್ರಕಟ ಮಾಡಬೇಕು ಅಂಥೇಳಿ ನಾನು ಆಗ್ರಹ ಮಾಡ್ತೀನಿ. ಅದರ ಜೊತೆಗೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮಾನ್ಯ BR ಪಾಟೀಲ್ ಹೇಳ್ದಂಗೆ, ಮಾನ್ಯ ಬಸವರಾಜಪ್ಪ ಅವ್ರು ಹೇಳ್ದಂಗೆ, ನಾವು ರೈತ ಪರವಾಗಿರ್ತಕ್ಕಂಥ ಹಲವಾರು ನಿಲುವುಗಳನ್ನು ತೆಗೆದುಕೊಂಡಿದ್ದೀವಿ. ಅದೇ ರೀತಿಯಾಗಿ ರೈತರು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ನೊಳಗೆ, ಕೃಷ್ಣಾ ಮೇಲ್ದಂಡೆ ಪ್ರಾಜೆಕ್ಟ್ನೊಳಗೆ ಕನ್ಸೆಂಟ್ ಅವಾರ್ಡ್ಗೆ ನಾವು ಸಿದ್ಧರಿದ್ದೇವೆ, ಬೇಗ ಯೋಜನೆ ಮುಗಿಸ್ರಿ ಅಂಥೇಳಿ ಏನು ಮುಖ್ಯಮಂತ್ರಿಗಳ ಹತ್ರ ಬಂದಾಗ ಅದ್ರ ಬಗ್ಗೆ ಈಗಾಗಲೇ ಕ್ಯಾಬಿನೆಟ್ನೊಳಗೆ ನಿರ್ಣಯ ಮಾಡಿ ಆ ರೈತರ ವಿಚಾರದ ಪರವಾಗಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನೋದನ್ನು ಸಹಿತ ಭಾಳಷ್ಟು ನಾನು ಸಮಾಧಾನದಿಂದ ತಮಗೆ ಹೇಳೋದಕ್ಕೆ ಬಯಸ್ತೀನಿ. ಈ ಒಂದು ಸಂದರ್ಭ ರೈತರ ಹೋರಾಟ, ರೈತರಿಗೆ ಆಗ್ತಕ್ಕಂಥ ಅನ್ಯಾಯ, ರೈತರಿಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಮೆಲುಕು ಹಾಕ್ತಕ್ಕಂಥದ್ದು ಆಗಬೇಕಾಗಿದೆ. ನಾನು ಮತ್ತೊಮ್ಮೆ ಇತಿಹಾಸವನ್ನು ಹಿಂತೆಗೆದುಕೊಂಡು ಹೋಗ್ತೀನಿ. ಈ ನರಗುಂದ ಭಾಗದೊಳಗೆ CC ಪಾಟೀಲ್ ಅವತ್ತು ನನಗೆ 25 ವರ್ಷ, ನನಗೆ 25-26 ಆಗಿರ್ಬೇಕು. ಈ ರೈತ ಹೋರಾಟದೊಳಗೆ ಈಗಾಗಲೇ ಯಾವಾಗಲೂ ಪ್ರಸ್ತಾಪ ಮಾಡ್ದಂಗೆ ಭಾಳ
ಕ್ರಿಯಾಶೀಲವಾಗಿ ಸಕ್ರಿಯವಾಗಿ ನಾವು ಪಾಲ್ಗೊಂಡು ಅವತ್ತು ನಮ್ಮದು ಭಾರಿ ಡೆಲಿಕೇಟ್ ಸಿಚುವೇಶನ್ ಆದಾಗ್ಯೂ ಸಹಿತ ನಾವು ನಮ್ಮ ವರ್ಗದ ಪರವಾಗಿ ಶ್ರಮಜೀವಿಗಳ ಪರವಾಗಿ ಯಾರು ಬೆವರು ಸುರಿಸಿ ದೇಶಕ್ಕೆ ಸಂಪತ್ತನ್ನು ಸೃಷ್ಟಿ ಮಾಡ್ತಾರೆ ಅವರ ಸಲುವಾಗಿ ಹೋರಾಟವನ್ನು ಅವತ್ತು ಮಾಡಿದ್ವಿ. ಅದರಿಂದ ಒಳ್ಳೆಯ ಪರಿಣಾಮ ಆಗಿದೆ ಅನ್ನೋದನ್ನು ಸಹಿತ ನಾವು ನೆನಪು ಮಾಡ್ಕೋತಾ ಅವತ್ತಿನ ಹೋರಾಟದಲ್ಲಿ ಯಾರ್ಯಾರು ಮುಂಚೂಣಿಯಲ್ಲಿದ್ದರು ಅವರೆಲ್ಲರಿಗೆ ನರಗುಂದ ಭಾಗದೊಳಗೆ ಯಾಮಗಲದವರು, ರಾಜಶೇಖರಪ್ಪ ಹೊಸಕೇರಿಯವರು, ನವಲಗುಂದ ಭಾಗದೊಳಗೆ ಲಕ್ಕುಂಡಿಯವರು, ಹೇಮರೆಡ್ಡಿಯವರು, ಆಮೇಲೆ ಎಸ್ ಎ ಪಾಟೀಲರು ಅವರೆಲ್ಲರನ್ನ ನಾನು ಈ ಸಂದರ್ಭದೊಳಗೆ ಎಲ್ಲರನ್ನೂ ನೆನಪಿಸ್ಕೊಳ್ಳೋದಕ್ಕೆ ಹಳಕಟ್ಟಿಯವ್ರದ್ದು ದೊಡ್ಡ ಪಾತ್ರ ಇದೆ. ಆ ಹಳಕಟ್ಟಿಯವರು ಅವರೆಲ್ಲರನ್ನೂ ಸಹಿತ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. ನನಗೆ ನಿಜವಾಗಿಯೂ ಬಹಳಷ್ಟು ದೊಡ್ಡ ಪ್ರಮಾಣದ ಕೃತಜ್ಞತೆ ಹೇಳಬೇಕಾಗಿದ್ದು ಈ ನಮ್ಮ ಅಧ್ಯಕ್ಷರುಗಳಿಗೆ, ಬಸವರಾಜ್ ಅವ್ರಿಗೆ, ನಮ್ಮ ಅಂಬಲಿ ಅವ್ರಿಗೆ. ಇವರು ನಾನು ಎಲ್ಲಿ ಹೋದರೂ ಬಿಡಲಿಲ್ಲ. ಈ ಸ್ಮಾರಕ ಯಾಕೆ ಆಗಬೇಕು, ಇದು ಯಾಕೆ ಆಗಬೇಕು, ಏನು ಅವ್ರಿಗೇನು ದೊಡ್ಡದೇನು ಇದು ಬರ್ತಿರಲಿಲ್ಲ. ಇದು ಆಗಬೇಕಾಗಿರ್ತಕ್ಕಂಥ ಕಾರಣಗಳನ್ನು ವಿವರಿಸ್ತಾ ಏನು ನೀವು ಸರ್ಕಾರಕ್ಕೆ ಇಷ್ಟು ಹಿಂಬಾಲಿಸಿ ಒತ್ತಡ ಮಾಡಿ ಈ ಕೆಲಸ ನಮ್ಮಿಂದ ಆಗುವಂಗೆ ಮಾಡಿಸಿದ್ರಿ, ಈ ಪುಣ್ಯದ ಕೆಲಸ ನಮ್ಮ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ನಾನು ನಿಮಗೆ ಇಬ್ಬರಿಗೂ, ಅಧ್ಯಕ್ಷರಿಗೆ, ಕಾರ್ಯದರ್ಶಿಗೆ ಹಾಗೂ ಎಲ್ಲ ಇತರ ಸಂಘಟನೆಯ ಪ್ರಮುಖರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ನಮ್ಮ ಹಿಂದಿನ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದ ರಾಜು ಪಾಟೀಲ್ರಿಗೂ ಸಹಿತ ಈ ಕೆಲಸ ಆಗೋದಕ್ಕೆ ಕಾರಣ ಆಗೋದ್ರೊಳಗೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ಪಾಲನ್ನು ಆಡಿದ್ದೀರಿ. ಅದಕ್ಕಾಗಿ ನಿಮಗೆ ನಾನು ನನ್ನ ಅಭಿನಂದನೆಯನ್ನು ಹೇಳ್ತೀನಿ. ಬಂಧುಗಳೇ, ನಾನು ಬಸವರಾಜಪ್ಪನವರು ಒಂದು ಮಾತು ಹೇಳಿದರು. ಈಗ ನಾವು ಸಿ ಪಾಟೀಲರು ಒಂದು ನಮೂನಿ ಹಾವು ಬೀಳ್ಬೇಕು. ನಾವು ಇದು ಮುಂದಿನ ವರ್ಷದೊಳಗೆ ಆಗಬೇಕು ಅಂತಂದ್ರಿ, ನೀವು ಹೇಳಿರಲಿಲ್ಲ ಅಂದ್ರೂ ನಾವು ಮಾಡೋರೇ ಇದ್ವಿ. ಅದನ್ನು ಮುಂದಿನ ವರ್ಷ ನೀವು ಬಂದಾಗ ಇದೇ ರೀತಿಯಾಗಿರ್ತಕ್ಕಂಥ ಸಮಾಧಾನ, ಸಂತೋಷ, ಆ ರೈತರಿಗೆ ನಾವು ಮಾಡಬಹುದಾಗಿರ್ತಕ್ಕಂಥ ಗೌರವವನ್ನು ಜೊತೆಯಾಗಿ ಮಾಡೋಣ ಅಂತೇಳಿ ಹೇಳಿ, ಅದಕ್ಕಾಗಿ ಈಗಾಗಲೇ ನಾವು ಡ್ರಾಯಿಂಗನ್ನು ಸೆಂಡ್ ಮಾಡಿದ್ದೇವೆ. ಮೊನ್ನೆ ಡಿ ಸಿ ಅವ್ರ ಹತ್ರ ಇದೆ, ಮೊನ್ನೆ ಎ ಸಿ ಇವರ ತಹಶೀಲ್ದಾರ್ ನಿಮ್ಮ ಹತ್ರ ಐತಲ್ಲ, ಅದು ನಿಮ್ಮ ಹತ್ರ ಐತಲ್ಲ ಡ್ರಾಯಿಂಗ್ ಐತಲ್ಲ, ಅದು ಒಂದು ಕೆಲಸ ಮಾಡಿರಿ. ಆ ಡ್ರಾಯಿಂಗ್ ಭಾಳ ಚೆಂದಾಗೈತಿ. ಸಿ ಅದನ್ನು ಪತ್ರಿಕೆಯವ್ರಿಗೂ ಕೊಟ್ಬಿಡಿ. ಅಂದರೆ ಹಂಗೆ ಆ ರೀತಿ ಅಷ್ಟು ಸುಂದರವಾಗಿ ಮಾಡೋದಕ್ಕೆ ಸರ್ಕಾರ ಕಟಿಬದ್ಧ ಆಗಿದೆ. ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ. ಮುಂದಿನ 9-10 ತಿಂಗಳದೊಳಗೆ ಆ ಯೋಜನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿಸಿ, ನಾವೇನು ಹುಲ್ಲು ಹಚ್ತೀವಿ, ಲಾನ್ ಹಚ್ತೀವಿ, ಆ ಲಾನು ಸಹಿತ ಮುಂದಿನ 21ನೇ ಜುಲೈಗೆ, ಅಂದರೆ 26 ಇಸ್ವಿ 21ನೇ ತಾರೀಕಿಗೆ ಇಲ್ಲಿ ಅದು ಸಂಪೂರ್ಣವಾಗಿ ಸಿದ್ಧ ಇರಬೇಕು. ಮತ್ತೊಮ್ಮೆ ನಾನು ಇನ್ನಿಬ್ಬರಿಗೆ, ಮಾನ್ಯ ವಿರೂಪಾಕ್ಷರವರಿಗೆ, ವೀರನಗೌಡರು ಕುಲಕರ್ಣಿ ಅವರಿಗೆ ಪ್ರಾರ್ಥನೆ ಮಾಡ್ತೀನಿ, ಸರ್ಕಾರವಾಗಿ ವಿನಂತಿ ಮಾಡ್ತೀನಿ. ನೀವು ಇದನ್ನು ಖುಷಿಲೇ ಕೊಡಬೇಕು, ನಾವು ಕೇಳಿಕೊಡೋದಕ್ಕೆ ತೊಗೊಳ್ಳೋದಲ್ಲ, ನೀವು ಖುಷಿಲೇ ಅದನ್ನು ಕೊಡಬೇಕು ಅಂಥೇಳಿ ನಿಮ್ಮಲ್ಲಿ ಸಹಿತ ವಿನಂತಿ ಮಾಡಿ, ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ರೈತ ಹೋರಾಟಗಾರರಿಗೆ ನಮನಗಳನ್ನು ಹೇಳ್ತಾ ರೈತರಿಗೆ ಗೌರವ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ಇಲ್ಲಿವರೆಗೆ ಈ ಒಂದು ಹುತಾತ್ಮ ರೈತನ